ಇಲ್ಲ ಅಂತಾರೆ ಅವರು. ಮತ್ತೆ ಸಾರ್ವಜನಿಕವಾಗಿ ಆಕ್ರೋಶ ಬರ್ತಾ ಇದೆ. ಅಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನ್ ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನ್ ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಆಗಲ್ವಲ್ಲ ಸರ್? ಅಲ್ಲಲ್ಲ ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತೇವೆ. ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ವ್ಯಾಖ್ಯಾನ ಶುರುವಾಗಿರುತ್ತದೆ. ಹಣವಿಲ್ಲದ ಸರ್ಕಾರದಿಂದ ಕೊಡುಗೆ ಇಲ್ಲದ ಬಡ್ಜೆಟ್ ಈ ಬಾರಿ ಬರಬಹುದು ಅನ್ನುವುದು ಲೇವಡಿಯ ಮಾತುಗಳು. ಸಾಮಾಜಿಕ ಜಾಲತಾಣ ಒಂದಿಷ್ಟು ಫೋಟೋಗಳು. ನೋಡಿ, ಬೇಜವಾಬ್ದಾರಿ ಮಾತುಗಳಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ಗವರ್ಮೆಂಟ್ ಒಂದು ಬಡ್ಜೆಟ್ ಅನ್ನ ಕೊಡುವಾಗ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಬಡ್ಜೆಟ್ ಅನ್ನು ಕೊಡೋದನ್ನೇ ಗೇಲಿ ಮಾಡಿದ್ರೆ ಅವರಿಗೆ ಜವಾಬ್ದಾರಿ ಇದೆಯಾ? ಬೇಜವಾಬ್ದಾರಿ ಜನ ಆ ರೀತಿ ಮಾತಾಡ್ಬೇಕಷ್ಟೇ. ಯಾಕೆಂದ್ರೆ ನಾವು ಕಳೆದ ಹಿಂದಿನ ವರ್ಷ 25ರಲ್ಲಿ 24-25ಕ್ಕೆ ಸುಮಾರು 3,97,000 ಕೋಟಿ ಬಡ್ಜೆಟ್ ಕೊಟ್ಟಿದ್ರು. ಕಳೆದ ವರ್ಷ 24-25ಕ್ಕೆ ಅವರು 4,09,000 ಕೋಟಿ ಕೊಟ್ಟಿದ್ರು. ಈಗ ಅಬ್ವಿಯಸ್ಲಿ ಒಂದು 15% ಜಾಸ್ತಿ ಆಗುತ್ತೆ. ಪ್ರತಿ ಬಡ್ಜೆಟ್ನಲ್ಲಿ 15% ಜಾಸ್ತಿ ಆಗೇ ಆಗುತ್ತೆ. ಈ 15% ಜಾಸ್ತಿ ಆಗುತ್ತೆ ಎಸ್ಕಲೇಷನ್ ಅಂದ್ರೆ. ಕೇಂದ್ರ ಬಡ್ಜೆಟ್ ಹಾಗೆ ಆಗಿದೆ. ಆ ರೀತಿ ನಾವು ನಮ್ಮಲ್ಲಿ ಕೂಡ ಆಗ್ತದೆ. ಅದನ್ನ ಬೇಜವಾಬ್ದಾರಿ ಮಾತಾಡಿದ್ರೆ ಏನು ಉತ್ತರ ಕೊಡಕ್ಕಾಗುತ್ತೆ? ನೋಡಿ, ಅವರು ಸದನದಲ್ಲೇ ಅವ್ರು ಕೇಳಿದ್ರು, ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ, ನೀವು ಪ್ರೂವ್ ಮಾಡಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ. ಯಾರೋ ಎಲ್ಲ ಮಾತಾಡ್ಕೊಂಡಿದ್ದಾರೆ, ಅದನ್ನು ಸಿಡಿ ಮಾಡ್ಕೊಂಡು ತಗೊಂಡು ಬಂದು ನೀವು ಇಲ್ಲಿ ಈ ರೀತಿ ಹೇಳ್ತಾ ಇದ್ದೀರಾ. ನನ್ನ ಇನ್ವಾಲ್ವ್ಮೆಂಟು ನೇರವಾಗಿ ನಾನು ಹಣ ತಗೊಂಡಿದ್ರೆ ಅಥವಾ ನನ್ನ ಏನೋ ಕಚೇರಿಯಲ್ಲಿ ಆ ರೀತಿ ಆಗಿದ್ರೆ ಅವೆಲ್ಲ ನಾನು ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಓಪನ್ ಆಗಿ ಅವರು ಸದನದಲ್ಲೇ ನಾನು ರಾಜೀನಾಮೆ ಕೊಡೋಕೆ ತಯಾರಿದ್ದೀನಿ ಅಂದ್ರೆ ಇವರು ಪ್ರೂವ್ ಮಾಡಬೇಕಲ್ಲ. ಬರೀ ಯಾವುದೋ ಸಿಡಿ ತಗೊಂಡ್ಬಂದ್ಬಿಟ್ಟು ರಾಜೀನಾಮೆ ಕೊಡಿ ಅಂದ್ರೆ ನಾಳೆ ಎಲ್ಲ ಮಿನಿಸ್ಟ್ರಿಗೂ ಮಾಡ್ತಾರೆ. ಕಾಂಗ್ರೆಸ್ ಭವನಗಳಿಗೆ CS ಅನ್ನ ಬಹಳ ಕಡಿಮೆ ದರದಲ್ಲಿ ಸರ್ಕಾರ ತಗೊಳ್ತಾ ಇದೆ ಅಂತ. ಅದು ಸರ್ಕಾರದ ತೀರ್ಮಾನ ಸರ್ಕಾರದ ತೀರ್ಮಾನ. ಹಿಂದೆ BJP ಅವರು ಕೊಟ್ಟಿದ್ದಾರಲ್ಲ, ಅವರ ಪಾರ್ಟಿ ಕಚೇರಿಗಳಿಗೆ ಅವರು ಕೊಟ್ಟಿದ್ದಾರೆ. ಅವ್ರು ಹೆಚ್ಚು ಕೊಟ್ಟಿದ್ದಾರ ಕಮ್ಮಿ ಕೊಟ್ಟಿದ್ದಾರೋ, ಆದ್ರೆ ಅವರು ಕೊಟ್ಟಿದ್ದಾರೆ. ಅದು ನಮ್ಮ ಪಕ್ಷದಲ್ಲಿ ಸರ್ಕಾರ ತೀರ್ಮಾನ ಆಗಿದೆ. ಯಾರು ಇಂಡಿವಿಜುವಲ್ ಆಗಿ ಯಾರು ತೀರ್ಮಾನ ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ನವರಾಗ್ಲಿ ಅಥವಾ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಲಿ, ಆ ಥರ ಯಾರು ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ. ಇಟ್ಸ್ ಎ ಡಿಸಿಷನ್ ಆಫ್ ದಿ ಗವರ್ಮೆಂಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.